ಯಾಕೋ ಏನೋ ಇವ ಮೈ ಎಂತ ಪಕಡಿ ಆಗತ್ತೆ. ಒಂದು ಎರಡು ಚಳಿಗೆ ತಣ್ಣೀರು ಸುರ್ಕೊಂಬರ್ತಾನೆ. ಚಳಿ ಬೇರೆ ಇಂಥ ಪರಿ ಐತಿ. ಏನು ಮಾಡೋ ಮತ್ತೆ ಒಂದು ಎರಡು ಚಳಿಗೆ ಸುರ್ಕೊಂಬಂದ್ಬಿಡ್ತಾನೆ ಇವ ಪಟ್ ಅಂತೇಳಿ. ಇವ ಏನು ಕೆಲಸ ಆಯ್ತು ಇವ ಮೈಯೆಲ್ಲ ನೀರು ಜನ 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 ಅನ್ನತ್ತಾವ. ಕಾಸ್ಕೋಬೇಕಾ ನೀ ಕೆಲಸ ಕಡ್ತಕ್ಕೆ ಹಂಗೆ ಮಾಡಾಕತ್ತೆ. ಯಾಳ ಸುಂದ್ರಿ ಮನೆ ಕೆಲ್ಸಕ್ಕೆ ಹೋದ್ರೆ ಇನ್ನೊಂದು ಬರೋದು ಗೊತ್ತಿಲ್ಲ ಈಕೆಗೆ. ಜಲ್ದಿ ಬರಾಕಿನ ದಾಡಿ. ನಾನು ಒಂದು ಬಟ್ಟೆ ತೊಗೊಂಬರಕ್ಕೆ ಹೋಗಿ ಒಂದು ಎರಡು ಕಟ್ಟಿಗೆ ತೊಗೊಂಬರಕ್ಕೆ ಹೋಗಿದ್ನಿ. ಆ ಕಟ್ಟಿಗೆ ಏನಾರು ಕೂರಿ ಹೊಳಿತೆ ಆಮೇಲೆ ಅದು ಮೈಗೆ ಹತ್ತಿರ್ಬೇಕು ಸುಮ್ಕ. ಅದಕ್ಕೆ ಇಂಥ ಪರಿ ಕೆಲಸ ಆಗ್ತೇ ಇವ. ಇವತ್ತು ರೊಕ್ಕ ತೊಗೊಂಬರ್ತಾಳೆ ಏನೋ ಕಟ್ಟಬೇಕು ನಾನು ಹೋಗಿ. ಇವತ್ತಕ್ಕೆ ನಾನು ನೋಡಕ್ಕೂ ಬರ್ತಾನಂದಾರ. ಅದಕ್ಕೆ ಹೋಗಿ ಸ್ನಾನನೂ ಆತು ಎಲ್ಲ ಆತು ನೋಡಕ್ಕೆ ಬರ್ತಾನಂದಾರು. ಆಕೆಗೆ ಸೀರೆ ಯಾವ್ದು ಉಡಿಸ್ಬೇಕೋ ಏನೋ ಯಾವುದೋ ಒಂದು ಉಡ್ಸಿದ್ರೆ ಆತ ಬಿಡ ಕಡೆ ಬಂದ ಮೇಲೆ ನೋಡೋಣ. ಇವರಪ್ಪ ಬ್ಯಾಡ ಅಂದ್ರೂ ಕರ್ಸಾಕತ್ತಾರ ಬಂದು ನೋಡ್ಕೊಂಡು ಹೋಗಾರ. ಅದು ಅವರಪ್ಪ ಹೇಳಿದ್ದು ಶ್ರೀಮಂತರದಾರ ಅಂತೇಳಿ. ಆದ್ರೆ ಬ್ರೋಕರ್ ಹೇಳ್ದ ಅವರು ಬಡವ್ರದಾರು ಸುಳ್ಳು ಹೇಳು ಅಂತ ಹೇಳಿದ್ನಲ್ಲ ನೀ ಹೇಳ್ತಿರವಾ ಮಂಜವ. ಅದಕ್ಕೆ ಸುಳ್ಳು ಹೇಳೇನು ಶ್ರೀಮಂತರದಾರ ಅಂತೇಳಿ. ಮತ್ತು ನಿಮ್ಮ ಕರೆ ಹೇಳಕತ್ತ ನಾನು ಅವರು ಭಾಳ ತೀರ ಬಡವ್ರದಾರ. ತಿನ್ನಾಕನೂ ಒಂದೊಂದು ಟೈಮ್ ನೆಟ್ಟಗೆ ಇರಂಗಿಲ್ಲ ಅವರಿಗೆ. ಅದಕ್ಕಾಗಿ ನೀ ಹೇಳಿದ್ದಿಲ್ಲ ಸುಳ್ಳು ಹೇಳಬೇಕು. ಅವನು ಇಂಥ ಕೆಲಸ ಮಾಡ್ತಾನೆ 60,000 ರೂಪಾಯಿ ಸಂಬಳ 20,000 ರೂಪಾಯಿ ಸಂಬಳ ಅಂತ ಹೇಳು ಕೊಡ್ತಾನೆ ನನ್ನ ಗಂಡ ಅಂತೇಳಿ. ಹಂಗೆ ಹೇಳಿ ಹಂಗೆ ಎಲ್ಲ ಮಾಡ್ಸಕತ್ತೀನಿ ಅಂತ ಹೇಳ್ಯಾನ. ನೋಡೋಣ ಏನೇನಾಗ್ತದೆ ಅಂತೇಳಿ. ಇಂಥ ಮನೆಗೆ ಸುಗ್ರಿಂಗ್ ಕೊಡ್ಬೇಕಂತ ಅನ್ಕೊಂಡೆ ನಾನು. ಇಂಥ ಮನೆಗೆ ಕೊಡೋದು ದೊಡ್ಡ ಮನೆಗೆ ನಾನೇ ಕೊಡ್ಲಿಕ್ಕಿನ. ಏನೇ ಗಂಟು ಹಾಳಾಗ್ತಾನ ಎಲ್ಲ ಆಸ್ತಿ ನನ್ನ ಮಕ್ಕಳಿಗೆ ಬ್ಯಾಡೇನ. ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲದಿರಿ ಚಿಕ್ಕಮ್ಮ ಕಾಣಿಸ್ತಾನೆ ಇಲ್ಲ. ಅಯ್ಯೋ ತಡಿ ಬನ್ನಿ ಸ್ನಾನ ಮಾಡಕತ್ತೀನಿ. ಅದು ಚಳಿ ಭಾಳ ಹಿಡ್ದಿತ್ತು ಅದಕ್ಕಾಗಿ ಇದು ಕುರಿ ಹೊಳಾತಿತ್ತವ. ಅದಕ್ಕೆ ಸ್ನಾನ ಮಾಡತ್ತಂದ್ರೆ ಬನ್ನಿ. ಸರಿ ಚಿಕ್ಕಮ್ಮ. ಅಲ್ಲ ನಿನಗೆ ನಾನು ಏನು ಹೇಳೇನು ನೀನು ಮಾಡಕತ್ತಿ ಸುಂದ್ರಿ? ನೀನು ನೋಡಾಕ ಹುಡುಗನ ಕಡೆ ಬರ್ತಾರೋ ರೆಡಿ ಆಗಂತಂದ್ರೆ ಇನ್ನೂ ಇಲ್ಲಿ ಓದ್ಕೊಂತ ಕೂತಿದ್ದಿ. ಏನು ಓದಾಕತ್ತಿದ್ದಿ ನೀನು? ಸಾಲಿಗಾರ ಹೊಕ್ಕೇನ ಓದಾಕ ದನ ಕಾಯಾಕಿನ? 10ನೇ ಮಠ ಹೋಗಿ ಬಂದಿದ್ದಿ. ಈಗ ಮತ್ತೆ ಇನ್ನೇನು ಚಾಲಕ ಮಾಡಿದಿ ನೀನು? ನಿಂದು ಭಾಳ ರಗಡಿ ಆಗೈತೆ ನನಗೆ. ಸಾಕಾಗ್ಬಿಟ್ಟೈತೆ ನನಗೆ ನಿನ್ನ ಸಲುವಾಗಿ. ನಿಮ್ಮಪ್ಪ ಹೇಳಿ 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 ತಲೆ ಕೆಟ್ಟತ್ತೆ ನನಗೆ. ಅಯ್ಯೋ ಚಿಕ್ಕಮ್ಮ ನಂಗೀಗ ಮದುವೆ ಬ್ಯಾಡ್ರಿ. ನಂಗೀಗ ಮದುವೆ ಇಷ್ಟ ಇಲ್ಲ. ನೀವು ಕರ್ಸಂಗಿಲ್ಲ ಅಂತ ಹೇಳಿ ಇವತ್ತು ಯಾಕೆ ಕರ್ಸತ್ತೀರಿ ಮತ್ತೆ? ಯವ್ವ ನಾ ಏನ ಕರ್ಸತ್ತಿಲ್ಲ, ನಿಮ್ಮ ಅಪ್ಪ ಕರ್ಸತ್ತಾನ. ಅವಾಗ ಹೇಳ್ಕೊ ಜಲ್ದಿ ಜಲ್ದಿ. ಅಲ್ಲೇ ಇದ್ರಾಗ ಸೀರೆ ಇಟ್ಟನ ಉಟ್ಕೋಕೆ ಬರ್ತಿದ್ರೆ ಕರಿ ಬಂದು ಸಿಗಾಕ್ಸೇ ಬರ್ತಾನ. ನಂಗೆ ಇವಾಗ ಮದುವೆ ಬೇಡ ಚಿಕ್ಕಮ್ಮ. ನಂಗೆ ಈಗ ಮದುವೆ ಇಷ್ಟ ಇಲ್ಲ. ನೋಡು ಅದೆಲ್ಲ ನನಗೆ ಹೇಳಕ್ಕೆ ಹೋಗಬೇಡ. ನಿಮ್ಮಪ್ಪ ಕರ್ಕೊಂಡು ಬರಾಕತ್ತಾನ. ಸೀರೆ ಉಟ್ಕೊಂಡು ತಯಾರಾಗಿರ್ಬೇಕಂತ ಹೇಳಿದೆ ನಾನು. ನನ್ನ ಬೈತಾನೆ ಹಿಂದಾಗಡೆ ಮಂದಿ ಮುಂದೆಲ್ಲ ನನ್ನ ಮರ್ಯಾದೆ ತಗೊಳ್ಳಿ. ಅವ್ರಿಗೆ ನೀನು ಬರ್ಬೋದ ನೀನು ಈ ಮಕಡಿ ನೋಡ್ಕೊಂಡು ಒಪ್ಕೊಂಗಿಲ್ಲ. ಮೊದಲು ಹೋಗಿ ತಯಾರಾಗೋಗ. ಏನು ಚಂದ್ರು ಚೆಲುವಿ ನೀನು ನೋಡ್ಬೋದು ಒಪ್ಕೊಂಡ್ಬಿಡ್ತಾರ ಅವ್ರು. ಹೋಗು. ಸರಿ ಚಿಕ್ಕಮ್ಮ ತಗೊಳ್ಳಿ ಚಿಕ್ಕಮ್ಮ. ಅಮ್ಮವರು ರೊಕ್ಕ ಕೊಟ್ಟಾರು. ಅಯ್ಯೋ ನಿಮ್ಮ ಅಮ್ಮ ರೊಕ್ಕ ಕೊಟ್ಟಿಲ್ಲ ತಾತ ಮೊದಲು ತಾಯಿಲಿ ಹೋಗಿ ಸಂಜೆ ಕಟ್ಟಿ ಬರ್ಬೇಕು ನಾನು. ನೀನು ತಯಾರಾಗೋದ ಹೋಗಿ ಕಟ್ಟಿ ಬರ್ತಾನೆ. ಪಟ್ಟಂತ ಸೀರೆ ಉಟ್ಕೊಂಡು ತಯಾರಾಗಬೇಕಾ ನೀನು? ಇಲ್ಲ ಅಂದ್ರೆ ಮತ್ತೆ ಮಕ್ಕಕ್ಕೆ ಮತ್ತೆ ಬಂದು ಹೊಡೆದು ಬರ್ತಾನೆ ಕಪ್ಪಾಳಿ ಒಂದು. ಸರಿ ಚಿಕ್ಕಮ್ಮ. ಹಾಳಾದಾಕಿ ಬಂದ್ಬಿಟ್ಟು ರೊಕ್ಕ ಅಂತ ಕೈಯಾಗ ಬಂದು ಈಗಿನಿಂದ ನನಗೆ ಎಷ್ಟು ಲಾಭ ಐತಿ. ಆದರೆ ಈಗ ಮದುವೆಗೆ ಹೋದ್ಮೇಲೆ ನನಗೆ ಎಲ್ಲಿಂದ ರೊಕ್ಕ ಬರ್ತಾವೆ? ನಾನು ಏನು ಮಾಡಬೇಕು? ಇದನ್ನು ಯೋಚನೆ ಮಾಡಿದ್ರೆ ಮದುವೆ ಮಾಡಬಾರ್ದು ಅಂತ ಅನಿಸುತ್ತೆ. ಆದರೆ ಈಗ ಮದುವೆ ಮಾಡಿದ್ರೆ ಈಗ ಇಲ್ಲೇ ಇಟ್ಕೊಂಡು ಕುಂತ್ಬಿಟ್ರೆ ನಾಳೆ ಯಾವ ಮದುವೆ ಆಗಿ ಹೋಗಲಿಲ್ಲ ಅಂದ್ರೆ ನಮಗೂ ನಿಕ್ರಲ್ಲ. ಸುಮ್ಮ ಮದುವೆ ಮಾಡಿಕೊಟ್ಬಿಟ್ರೆ ಮನೆಗೆ ಒಂದು ಪೀಡ ಕಳ್ಕೊಂಡಂಗೆ ಆಕತಿ. ಮೊದಲು ಹೋಗಿ ಅವ್ರು ಬರೋದನ್ನ ಸಂಗಿ ಕೊಟ್ಟು ಬರ್ತಾನೆ. ಎಲ್ಲರೂ ಬಂದ ಮೇಲೆ ಕೊಟ್ಟು ಬರಲಿ. ಏನು ಮಾಡಬೇಕು ಒಂದು ಗೊತ್ತಾಗಲ್ದು. ಇದನ್ನು ತಯಾರು ಬೇರೆ ಮಾಡ್ಬೇಕಲ್ಲ. ಇದಕ್ಕೆ ಉಟ್ಕೊಳಕ್ಕೆ ಬರ್ತದೆ ಇಲ್ಲ. ಇವತ್ತರ ಒಂದಿನ ಉಟ್ಕೊಂಡಿದ್ರೆ ಅಲ್ಲ ಗೊತ್ತಿರಾಕ ತೆಗೆಯೋಣ. ಆಮ್ಯಾಗ ತೆಗೆದ್ಬಿಡ್ತಾನು. ಆಮೇಲೆ ಹೋಗಿ ಕೊಟ್ಟು ಬಂದ್ರೆ ಆತು. ಮಂಜವ ಸುಂದ್ರಿ ರೆಡಿ ಆತ್ಲಮ್ಮ? ಹ್ಞೂ ರೀ. ಅಯ್ಯೋ ರೊಕ್ಕ ಬೇರೆ ಕೈಯಾಗದಾವು. ಇವನು ಮೊದಲ ತೆಗೆದು ಬರ್ಬೇಕು ಹೋಗಿ. ಎಲ್ಲದಿ ನೀನು? ಅಲ್ಲ ಕರ್ದ ಕರೆಯಕತ್ತನ ಕೇಳಿಸ್ತೈತೆ ಇಲ್ಲ ಕಿವಿ? ತಯಾರಾದ ಇಲ್ಲ ಬಂದ್ರೆ ಅವ್ರು ಇಲ್ಲೇ ಅದಾರ ಊರು ಆಚೆ ಅದಾರ ಅಂತ ಬರ್ತಾರಂತ ನೋಡಿ. ಇನ್ನೊಂದು 10-15 ನಿಮಿಷ ರೆಡಿ ಮಾಡಿ ನೋಡು. ತಯಾರಾಗಕ್ಕೆ ಹೋಗ್ಯಾಳ ನೋಡ್ರಿ. ಬುಕ್ ಇಟ್ಟು ನೋಡ್ದ ಓದ್ಕೊಳಕ ಕುಂತ ಸಾಕಾಗೈತೆ ನನಗೆ. ಎಷ್ಟು ಹೇಳಿದೆ ನಿಮ್ಮ ಮಗಳಿಗೆ? ನಾನು ನೋಡಿದ್ರೆ ಕೃಷ್ಣ ಪ್ರೀತಿ ಮಾಡಕತ್ತಾನ. ಇಲ್ಲಿ ನೋಡಿದ್ರೆ ಅಪ್ಪ ಮದುವೆಗೆ ತಯಾರಿ ಮಾಡ್ಕೊಳಕತ್ತಾನ. ನಾನೇನು ಮಾಡಲಿ? ನನಗೆ ಯಾಕೆ ದೇವರು ಈ ರೀತಿ ಶಿಕ್ಷೆ ಕೊಡಕತ್ತಾನ? ಅವ್ರೇನಾದ್ರೂ ಮದುವೆಗೆ ಒಪ್ಕೊಂಡ್ರೆ ನಾನೇನು ಮಾಡಲಿ? ನನಗೊಂದೇ ಗೊತ್ತಾಗ್ಬಾರ್ದು. ಕ್ರಿಶ್ ಹೇಳಿದಾನಂತೇಳಿ ಒಂದೊಂದು ಮಾತಿಗೆ ಒಪ್ಕೊಳತ್ತಾನ. ಕ್ರಿಶ್ ಹೇಳಿದಾನ ನೋಡಿದ ತಕ್ಷಣ ಅವರು ಒಪ್ಕೊಳ್ಳಲ್ಲ. ಹಂಗೇನಾದರೂ ಆದರೆ ನಾನು ನಿನ್ನ ಕೈ ಬಿಡಲ್ಲ. ನಿನ್ನನ್ನು ಕರ್ಕೊಂಡು ಹೋಗಿ ಮದುವೆ ಆಗ್ತಾನೆ. ಆಮೇಲೆ ನಾನು ಮನೆಯವ್ರನ್ನೆಲ್ಲರೂ ಒಪ್ಪಿಸ್ತೀನಿ ಅಂತ ಹೇಳಿದಾನೆ. ನೋಡೇನು ಇವ್ರು ಏನಾದರೂ ಒಪ್ಕೋತಿದ್ರೆ ಅಷ್ಟೇ ಸಾಕ್ತೀವ್ರಿ. ಇವರು ಒಪ್ಕೋಬಾರ್ದು ದೇವ್ರಿ. ಈಗ ನಾನು ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕಂತ ಹೆಂಗೆ ರೆಡಿ ಆಗೋದು? ಮನಸ್ಸಾಗ ಒಬ್ಬರನ್ನ ಇಟ್ಕೊಂಡೆ ಇವ್ರ ಮುಂದೆ ನಾನು ರೆಡಿಯಾಗಿ ಹೋಗಿ ಹೆಂಗೆ ಕುಂದಿರಲಿ? ನನಗೆ ಇಷ್ಟನೇ ಆಗ್ಬಲ್ತು. ಸುಂದ್ರಿ ರೆಡಿ ಆದೇವು ಇನ್ನೂ ಇಲ್ಲ? ಅವ್ರು ಬಂದ್ರಂತ ಹಾಳಾದಕಿನ ಜಲ್ದಿ ಜಲ್ದಿ ಲೌಕ ರೆಡಿ ಆಗ. ಹಾಂ ಚಿಕ್ಕಮ್ಮ ರೆಡಿ ಆಗತ್ತೀನಿ. ಅವ್ವ 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 ಚಂದ ರೆಡಿ ಆಗಿದೆಯಲ್ಲ ಸುಂದ್ರಿ. ನಾನು ನಿಂಗೆ ಸೀರೆ ಉಟ್ಕೊಳಕ್ಕೆ ಬರಂಗಿಲ್ಲ ಅಂತ ಅನ್ಕೊಂಡೀನಿ ಬಿಡು. ಸೀರೆ ಗೀರಿ ಉಟ್ಕೊಂಡು ಚಂದ ರೆಡಿಯಾಗಿ ಕುಂತಿದ್ದಿ. ಆತು ಅವ್ರು ಬರೋಣ ಕರಿತೇನು ಬಾ. ಆತು ಇಲ್ಲೇ ಕುಂದ್ರು. ಚಾಪಿ ಅದ ಹಾಸ್ತಾನಲ್ಲ ಹಾಲ್ನಾಗ ಬಂದ್ರಂತ ಅವ್ರು ಇಲ್ಲೇ ಅದಾರ. ಯಾಕತ್ತಾರ ಗಾಡಿ ನಾನು ಕರಿತಾನು ಅವಾಗ ಬಾ ಏನು? ಸರಿ ಚಿಕ್ಕಮ್ಮ. ಆದ್ರೆ ನನಗೆ ಮದುವೆ ಇಷ್ಟ ಇಲ್ಲ ಚಿಕ್ಕಮ್ಮ. ಹಿಂಗಾದ್ರೂ ಮಾಡಿ ನೀವೇ ನಿಲ್ಲಿಸ್ರಿ. ನನಗೆ ಇನ್ನೂ ಏನೇನೋ ಆಸೆಗಳದಾವ.
ಇವ್ರನ್ನ ಮದುವೆ ಆಗಿ ನನಗೆ ಈಗ ಎಲ್ಲ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅಪ್ಪ ಯಾಕೆ ನನ್ನ ಮದುವೆ ಇಷ್ಟು ಜಲ್ದಿ ಮಾಡಕತ್ತಾರ ನನಗೆ ಅರ್ಥನೇ ಆಗಲ್ದು. ಸುಂದ್ರಿ ರೆಡಿ ಅದೇನಮ್ಮ? ಹ್ಞೂ ಅಪ್ಪ. ಅಯ್ಯೋ ನನ್ನ ಮಗಳ ಬಂಗಾರದ ಗೊಂಬಿ ಅಂತ ಕಾಣಕತ್ತಿಲ್ಲ ಯವ್ವ. ಹಾಂ, ಎರಡು ಕಣ್ಣು ಸಾಲವಾತ ನೀನು ನೋಡಾಕ. ಅಪ್ಪ ನಂಗೆ ಇವಾಗ ಮದುವೆ ಬೇಡ ಅಪ್ಪ. ನೀನು ಯಾಕೆ ನನ್ನ ಮದುವೆನ ಜಲ್ದಿ ಮಾಡಾಕತ್ತಿದ್ದಿ? ನೀವು ಮಾತಾಡ್ಕೊಂತ ಇರಿ, ನಾನು ಅಲ್ಲಿ ಹಾಲಾಗ ಒಂದು ಚಾಪೆ ಹಾಸ್ತಾನೆ ಬಂದಾರ್ಗೆ ಕುಂದ್ರಾಕ. ಹ್ಞೂ ಸರಿ ಆತು, ಹೋಗಿ ಹಾಸೋ. ನೋಡು ಮಗಳ, ನನಗೂ ವಯಸ್ಸಾತು. ಹಾಂ, ನಿನ್ನ ಮದ್ವೆ ಮಾಡಿ ಅಮ್ಮಗನ ಮದ್ವೆ ಮಾಡ್ಬೇಕು. ಈಗ ನಿನ್ನ ಮದ್ವೆನ ಮಾಡ್ದೆ ಅವ್ರ ಮದ್ವೆ ಮಾಡೋಕೆ ಬರಂಗಿಲ್ಲ. ನಿನಗೆ ಚಲೋ ಮಂತನ್ ಕೊಟ್ರೆ ನೀನು ಚಲೋ ಇದ್ರೆ ನನಗೂ ಅದು ಖುಷಿ. ಹಾಂ, ಎಷ್ಟು ಖುಷಿ ಆಕತ್ತಲ್ಲ ಅಂತದ್ರಾಗ ನಿನ್ನ ಮದ್ವೆ ಮಾಡಿದ್ರೆ ನಾನು ಹಂಗೆ ಇನ್ನೂ ಎಷ್ಟು ದಿನ ಇಟ್ಕೊಂಡು ಕುಂದಿರ್ಲಿ? ನಾನು ವಯಸ್ಸಾದ ಮರ, ಯಾವಾಗ ಬೀಳ್ತಾನೋ ಯಾವಾಗಿಲ್ಲ ಅನ್ನೋದು ಏನು ಗೊತ್ತು? ನೀನು ಒಂದು ಒಳ್ಳೆ ಮನೆಗೆ ಸೇರಿದೆ ಅನ್ನೋ ಒಂದು ಖುಷಿಗೆ ಆರಾಮಾಗಿ ಖುಷಿಯಾಗಿ ನಾನು ಪ್ರಾಣ ಬಿಡ್ಬೋದು. ಸುಂದರಿ ನೀನೇನು ಯೋಚನೆ ಮಾಡಬೇಡ. ಹುಡ್ಗನ ಕಡೆಯವ್ರು ನೋಡಿದ್ರೆ ಭಾಳ ಒಳ್ಳೆಯವ್ರು ಅಂತ ಅನಿಸುತ್ತೆ. ಅದಕ್ಕೆ ನಾನು ಒಪ್ಕೊಂಡೆ ನೀ ಮದ್ವೆಗೆ. ನಿನ್ನ ಮದುವೆ ಆದಮೇಲೆ ಅಮ್ಮಗೆ ಮದುವೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ. ಅವ್ರನ್ನೂ ನೋಡ್ತೇನೆ, ಚಲೋ ಮಂತ ನೋಡಿ ಅವ್ರನ್ನೂ ಕೊಡ್ತೇನೆ. ಯಾಕಂದ್ರೆ ನಾನು ಎಷ್ಟು ದಿನ ಬದುಕ್ತೇನೆ, ನಾವು ಎಷ್ಟು ದಿನ ಇರೋರ. ಅದಕ್ಕಾಗಿ ನೀವು ಚಲೋ ಮನೆಗೆ ಸೇರಿ ನೀವು ಚಲೋ ಅದ್ರ ಅನ್ನೋದು ನಮಗೆ ಗೊತ್ತಾಗೋವರೆಗೂ ನಮಗೆ ಅವರು ಒಳ್ಳೆ ಮಂದಿ ಅದಾರ. ಅದಕ್ಕೆ ನಾನು ಒಪ್ಕೊಡೋಣ. ಹಾಂ, ಹುಡುಗ ಭಾಳ ಒಳ್ಳೆವಂತ. ಹಾಂ, ನೀನು ಅವ್ರು ಹ್ಞೂ ಅಂದ್ರೆ ಹ್ಞೂ ಅಂದ್ಬಿಡವ ಮಗಳ. ನನಗೆ ಇನ್ನೂ ಭಾಳ ಕೆಲಸಗಳದ ಮುಂದಾಗು. ನೀವು ಅಲ್ಲಿ ಹೋದ್ಮೇಲೆ ನೆಮ್ಮದಿಯಾಗಿದ್ರೆ ನನಗೂ ಅದ ಸಮಾಧಾನ ಅಲ್ಲ. ಅವ್ರು ಬಂದ್ರೆ ಅನಿಸ್ತತಿ ಸೌಂಡ್ ಆಗತ್ತತಿ. ನಾನು ಹೋಗ್ತಾನೋ ನಿಮ್ಮ ಮೌಕರ್ಯನ ಬಾ. ಅಪ್ಪ ಅದು ಅಪ್ಪ, ನಾ ಹೇಳೋದಷ್ಟೇ ಕೇಳವ. ಅಪ್ಪನೂ ನನ್ನ ಮಾತು ಕೇಳೋದಿಲ್ಲ, ನನ್ನ ಮಾತು ಯಾರೂ ಕೇಳೋದಿಲ್ಲ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನೀವು ಯಾಕೆ ಈ ರೀತಿ ಬಲವಂತ ಮಾಡಕತ್ತಾರ ನನಗಂತೂ ಗೊತ್ತಾಗಬಲ್ತು. ಏನು ಮಾಡಲಿ ದೇವ್ರೆ ನಾನು? ಅಯ್ಯೋ ರೀ, ಅವು ಚಾಪಿ ಎಲ್ಲ ಸಿಗಲ್ಲ. ಒಂದು 2 ಚೇರ್ ತೊಗೊಂಬರೋರಿ. ಒಂದು ತೊಗೊಂಬಂದನ್ನ ಇನ್ನೊಂದು 4 ತೊಗೊಂಬರಿ ಸಾಕು. ಅವ್ರೆ 4 ಮಂದಿ ಬರತ್ತಾರೋ ಆಕೆ ಒಂದು ಕುಂದ್ರಾಕ. 5 ಚೇರ್ 4 ಚೇರ್ ತೊಗೊಂಬರ್ ನಡ್ರಿ ನಾ. ಸರಿ ನಡಿ. ನಮಸ್ಕಾರ, ಹೆಂಗಿದ್ರಿ? ಆರಾಮದಾರಣ್ಣ? ನಮಸ್ಕಾರ ಬರ್ರಿ ಎಲ್ಲರೂ. ಆರಾಮದ್ರಿ ಎಲ್ಲರೂ? ಇವನ ನೋಡ್ರಿ ಹುಡುಗ. ಇವನ ಕೆಲಸ ಮಾಡ್ತಾನೆ. ಇವಂಗೆ ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು 15,000 ರೂಪಾಯಿ ಬರ್ತೈತಿ. ಚಲೋದು ಕೆಲಸ. ನೋಡ್ರಿ, ಯೋಚನೆ ಮಾಡಿರಿ, ಹುಡುಗಿನ ಕರೆಸ್ತೀರೇನ ನೋಡ್ರಿ. ಹುಡುಗಿ ನೋಡ್ಕೊಂಡೆ ಆಮೇಲೆ ಮುಂದಿಂದ ಮಾತುಕತೆ ಮಾಡೋಣ್ರಂತ. ಇವರು ತಂದೆ ತಾಯಿ ಬಂದಿಲ್ರಿ? ನೀವು ಬಂದಿರಿ, ಅವ್ರು ಬ್ರೋಕರು ಅವ್ರು ಬಂದಾರ, ಮತ್ತು ನೀವೊಬ್ಬರೇ ಬಂದಿರಿ ಹುಡುಗನ ಕಡೆಯಿಂದ. ಅಯ್ಯವ್ವ, ಅವಂಗ ಅಪ್ಪ ಅವ್ವ ಯಾರೂ ಇಲ್ಲ, ಎಲ್ಲ ಅವಾಗ ತೀರ್ಕೊಂಡ್ಬಿಟ್ಟಾರ. ಈಗ ಇರೋದು ನಾನು ಒಬ್ಬಾಕೆ ಮುದುಕಿ. ಹಾಂ, ಈಗ ಒಂದು ಮದುವೆ ನಾನು ಮಾಡ್ಬೇಕು. ಅದಕ್ಕಾಗಿ ಹುಡುಗಿ ನೋಡಕ್ಕೆ ಎನ್ನಾಗ ಹೇಳಿದ್ನಿ, ಕರ್ಕೊಂಬಂದಾರ. ಅದಕ್ಕೆ ಹುಡುಗಿನ ಕರೆಸ್ರಿ, ಆಮೇಲೆ ಮುಂದಿಂದ ಏನಂತೇಳಿ ಮಾತಾಡೋಣ. ಹುಡುಗಿ ಅಂದ್ರೆ ನಮಗೂ ಇಷ್ಟ ಆಗಬೇಕು, ಹುಡುಗ ನಿಮಗೂ ಇಷ್ಟ ಆಗಬೇಕು. ಹುಡುಗ ಹುಡುಗಿ ಒಪ್ಪಿಗೆ ಆಗಬೇಕು. ಆಮೇಲೆ ಮುಂದಿನ ಮಾತುಕತೆ ಇರ್ತೈತಲ್ಲ, ಅದಕ್ಕೆ ಹುಡುಗಿನ ಕರೆಸ್ರಿ, ಆಮೇಲೆ ನೋಡ್ಕೊಂಡು ಏನನ್ನೋದು ಮಾತಾಡೋಣ. ಹಾಂ, ಹಾಗೆ ಆಗ್ರಿ. ಮಂಜವ್ವ, ಹೋಗಿ ಸುಂದರಿನ ಕರ್ಕೊಂಬರೋಗ. ಹಾಂ ರೀ, ಆಯ್ತು ರೀ. ಆಕೆ ಸ್ವಲ್ಪ ಹಂಗಾರಿ ಎಲ್ಲದ್ರಾಗೂ ಮುಂದೆ ಬರೀ ಮಾತಾಡ್ತಾ ಮಾಡ್ತಾಳೆ. ನೀವು ಕುಂದ್ರಿ, ಯಾಕೆ ನಿಂತರಿ? ಕುಂದ್ರು ಬಸಪ್ಪನ. ಹಾಂ ರೀ, ಕುಂದಿರ್ತೀನಿ. ಮಗಳು ಬರಲಿ ಆಗ ಕುಂದಿರ್ತೀನಿ ರೀ. ಅದು ಒಂಥರ ಕಸಿ ಬಿಸಿ ರೀ, ಕುಂದ್ರಾಕೂ ಆಗಂಗಿಲ್ಲ. ಹುಡುಗಿ ಅಂತೂ ಮಸ್ತ್ ಅದಾಳ. ಮದುವೆ ಆಗಿ ನನಗಂತೂ ಒಪ್ಪಿಗೆ ಐತಿ. ಹಾಕಿ ಕೊಡ್ಬೇಕಿಂತ ಹುಡುಗಿ ನನಗೆ ಸಿಗ್ಬೇಕು ಕುಳ್ಕುಗ. ನೋಡ್ರಿ, ಈಕೆ ನಮ್ಮ ಹುಡುಗಿ. ಅಲ್ಲಿ ಚೇರ್ ಮೇಲೆ ಕುಂದ್ರಿಸ್ರಲ್ಲ. ಹಾಂ, ಆಯ್ತ್ರವಾರ. ಸುಂದ್ರಿ, ಇಲ್ಲಿ ಚೇರ್ ಮೇಲೆ ಕುಂದ್ರು. ಅವ್ರ ಹೆಸರು ಅದು ಕೇಳ್ತಾರ, ಹೇಳು. ಹ್ಞೂ ಚಿಕ್ಕಮ್ಮ. ಏನು ಹೆಸರವ ನಿಂದು? ಸುಂದರಿ ಅಂತ ಹೇಳ್ರಿ. ಏನು ಮಾಡ್ಕೊಂಡಿರ್ತಿ? ಶಾಲೆಗಿಲಿ ಏನಾರ ಕಲ್ತಿಯೇನು? ಹಾಂ ರೀ, 10ನೇವರೆಗೂ ಹೋಗೇನ್ರಿ. ಇವಾಗ ಕಾಲೇಜ್ಗೆ ಹೋಗ್ಬೇಕಂತ ಅಂದ್ಕೊಂಡೇನ್ರಿ. ಓ ಹೌದನ? ಇನ್ನೇನು ಮಾಡ್ತೀವಿ ಬಿಡು. ನಮಗೇನ ಹುಡುಗಿ ಪಸಂದ್ ಬಂದಾಳ. ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಸಂಸಾರ ಮಾಡು. ಅವ್ವ, ಹುಡುಗಿನ ಒಪ್ಕೊಂಬಿಟ್ರೆ ಭಾಳ ಖುಷಿ ಆಯ್ತು ನನಗಂತೂ. ನೀನೇನಂತೀವ? ಹಾಂ, ಹುಡುಗಿ ಇಷ್ಟ ಆದ್ಲ ನಿನಗೆ? ಯವ್ವ, ನನಗೆ ಹುಡುಗಿ ಭಾಳ ಇಷ್ಟ ಆದ್ಲವಿ. ನೀವು ಹ್ಞೂ ಅಂದ್ರೆ ಈಗ ಹೋಗಿ ತಾಳಿ ಕಟ್ಟಿಬಿಡ್ತಾನೆ. ನಮ್ಮ ಹುಡುಗ ನಿಮ್ಮ ಹುಡುಗಿನ ಇಷ್ಟಪಟ್ಟಾನ. ಈಗ ಮದುವೆ ಮಾಡಿದ್ರು ಹ್ಞೂ ಅನ್ನಕತ್ತಾನ. ಇದ್ರ ಮ್ಯಾಗ ನೀವು ಹೆಂಗೆ ಹೇಳ್ತೀರಿ ಹಂಗೆ ನೋಡ್ರೇನು. ನಮಗೂ ಹುಡುಗ ಇಷ್ಟ ಆಗೇನ್ರಿ. ಮುಂದಿಂದ ಮಾತುಕತೆ ಮಾತಾಡ್ಬಿಡೋನು ಏನೇನೋ ಹೆಂಗೆ ಅಂತೇಳಿ. ಸಂಜೆ ನೀನು ಒಳಗೆ ಹೋಗವ. ಅಲ್ಲ, ನೀವು ಬೇಕಿದ್ರೆ ಒಂದ್ಸರಿ ಹುಡುಗಿನ ಕೇಳ್ಕೊರಿ. ಅಯ್ಯೋ, ನಮ್ಮ ಹುಡುಗಿಗೆ ನಾವು ಹೆಂಗೆ ಹೇಳ್ತೋ ಹಂಗೆ ರೀ. ಆಕೆ ನಮ್ಮ ಮಾತು ಮೀರಂಗಿಲ್ಲ. ಹಂಗಾದ್ರೆ ಸರಿ ರೀ. ಮಗಳ, ನೀನು ಒಳಗೆ ಹೋಗು. ಹಾಂ, ಸರಿಯಪ್ಪ. ಕರ್ಪೂರದು ಗೊಂಬೆ ಆಗ್ಯಾಳ. ಎಂಥ ಹುಡುಗಿ ನನಗೆ ಸಿಗ್ತಾಳ. ಕುಡಿದು ಈಕಿನ ನೋಡ್ಕೊಂತ ಹೋಗುವಂತ ನನಗೆ ಎಂಥ ಹುಡುಗಿಯ. ಆಹಾ, ಈಗಿನ ಮದುವೆ ಆದ್ರೆ ನಾನು ಎಲ್ಲೋ ಇರ್ತೇನೆ.
ಮತ್ತು ಹೆಂಗನ್ನ ಏನೇನು ಕೊಡೋದು ತಗೊಳ್ಳೋದು ಮಾತಾಡಿದ್ರೆ ಮುಂದಿನ ಮಾತುಕತೆ ಮಾತಾಡ್ಬಿಡೋಣ. ನೋಡ್ರಿ ನಮಗೆ ನೀವು ಏನು ಕೊಡೋದು ಬೇಡ. ನಿಮ್ಮ ಮಗಳಿಗೆ ಏನಾರ ಮಾಡಿಸಿ ಹಾಕ್ಬೇಕಂತ ಅನ್ಸಿದ್ರೆ ಹಾಕ್ರಿ. ಅದನ್ನ ಬಿಟ್ಟು ನಮಗೆ ಅದು ಕೊಡ್ರಿ ಬಂಗಾರ ಕೊಡ್ರಿ ಇದನ್ನ ವರದಕ್ಷಿಣೆ ಕೊಡ್ರಿ ನಾವೇನು ಕೇಳಂಗಿಲ್ಲ. ನಿಮ್ಮ ಮಗಳನ್ನ ಮದುವೆ ಮಾಡಿ ನಮ್ಮ ಮನೆ ಕಳಿಸಿದ್ರೆ ಅಷ್ಟೇ ಸಾಕು. ಹಾಂ, ನಮ್ದು ರಗಡ ಆಸ್ತಿ ಐತಿ, ನಿಮ್ದಕ್ಕೆ ಮತ್ತೆ ನಾವು ಯಾಕೆ ಆಸೆ ಪಡೋನು? ನಮಗೇನು ಬೇಡ, ಸರಿನಾ? ಮದುವೆ ಯಾವಾಗ ಇಟ್ಕೊಳ್ಳೋನು ಹೇಳ್ರಿ. ಈ ತಿಂಗಳದಾಗ 2 ಡೇಟ್ ಚಲೋ ಅದಾವಂತ, ಅದ್ರಾಗ ನೀವು ಯಾಕೆ ಹೇಳ್ತೀರಿ ಅದನ್ನು ಫಿಕ್ಸ್ ಮಾಡಿಬಿಡೋಣ. ಅಂದ್ರೆ ಅವರ ನೀವೆಲ್ಲ ಕೇಳ್ಕೊಂಡು ಬಂದಿರಿ. ಹೌದ್ರಿ, ಮತ್ತೆ ಕೇಳ್ಕೊಂಡ ತಯಾರಾಗಿ ಇಟ್ಕೊಂಡು ಬಂದೇವು. ಹಂಗೇನಾರ ಹುಡುಗಿ ಪಸಂದ್ ಬಂದ್ರೆ ಮದುವೆ ಮಾಡಿಬಿಡೋಣ ಈ ತಿಂಗಳದಾಗ ಅಂತೇಳಿ ಅನ್ಕೊಂಡ ಬಂದೇವಿ. ಮತ್ತು ನಮಗೂ ವಯಸ್ಸಾತು ನೋಡು, ಅವಾಗ ಇವಾಗ ಅನ್ನತ್ತವು. ಮತ್ತು ಮೊಮ್ಮಗನ ಮದುವೆ ಮಾಡಿದ್ರೆ ಹೆಂಗೆ ಹೇಳ್ರಿ? ಅದು ಕರೆನ ಬಿಡ್ರಿ. ಸರಿ, ನೀವು ಹೇಳ್ರಿ, ನೋಡ್ಕೊಂಡು ಕಾಸ ನಾವು ಯೋಚನೆ ಮಾಡ್ಕೊಂಡೆ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀವಿ. ಸರಿ, ಹಂಗಲ್ರಿ, ನಾವು ಬರ್ತೇವೆ ಹಂಗಾರೆ. ಅಯ್ಯೋ ತಡ್ರಿ, ಚುಮರಿ ಮಾಡಿ ನಾನು ತೊಗೊಂಡು ಬರ್ತೇನಂತೆ. ಅಯ್ಯೋ ಬೇಡ ಬೇಡ, ಇನ್ನೂ ಸ್ವಲ್ಪ ಕೆಲಸಗಳದಾವ ಮಾಡ್ಕೋಬೇಕು. ಹಾಂ, ಇನ್ನೂ ಬಂದಾಗ ಕುಡಿತೇವೆ ತಗೋರಿ. ಹಾಂ, ಚಾ ಕೊಡ್ರಲ್ಲ, ಚಾ ಕುಡಿದು ಮತ್ತು ಚುಮ್ಮರಿ ಯಾಕೆ ಬೇಡ ತಗೋರಿ. ಅಯ್ಯೋ ತರ್ತೀನಿ ತಡ್ರಿ, ಎಷ್ಟೊತ್ತಾಗತ್ತೆ ಕುಂದ್ರಿ. ಅಯ್ಯೋ ಅವ್ರಿಗೊಂದು ತೊಗೊಂಡ್ಬರ್ತೀನಿ ತಡ್ರಿ, ಒಂದ್ರಾಗ ಯಾಕೆ ತೊಗೊಂಡ್ರಿ? ಅಯ್ಯೋ ನಾನು ಜಾಸ್ತಿ ತಿನ್ನಂಗಿಲ್ಲ, ನಂಗೆ ಆಸಿಡಿಟಿ ಹಾಕತಿ. ಇಬ್ರು ನಾನೊಂದು ಸ್ವಲ್ಪ ಬಾಯ ಹಾಕೋತಾನೆ, ಇಬ್ರು ಇದ್ರ ತಗೋತವು. ಅನ್ನಾರು ಒಂದು ಕೊಡು.